guys, welcome back to Deepu's Kitchen. So ಇವತ್ತು ನಾವು ಡ್ರೈ ಬೇಲ್ ಮಾಡೋದನ್ನ ಹೇಳ್ಕೊಡ್ತೀವಿ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ಆಬ್ವಿಯಸ್ಲಿ ದೀಪು ಅಕ್ಕ ಆನಿಯನ್ ಮತ್ತು ಟೊಮೆಟೊನ ಲೈಕ್ ಸ್ಕ್ವೇರ್ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾರೆ. ಆಮೇಲೆ ಆಬ್ವಿಯಸ್ಲಿ ಬೇಲ್ ಪೂರಿಗೆ ಪೂರಿ ಬೇಕು. ಅದಾದಮೇಲೆ ಹಾಂ, ನೀವು ನಾನು ತೋರಿಸೋ ಪ್ಯಾಕೆಟ್ನ ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಇದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಮ್ಯಾಗಿ ಮಸಾಲ ಪ್ಯಾಕೆಟ್ ಬರುತ್ತಲ್ಲ, ಮಿಕ್ಸ್ಚರ್ ಅದೇ ಹಾಕ್ತೀವಲ್ಲ ಅದೊಂದು, ಮತ್ತು ಮಿಕ್ಸ್ಚರ್ ಹಾಂ ತೋರಿಸ್ತೀನಿ. ಒಂದೇ ನಿಮಿಷ ಗಾಯ್ಸ್, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಚೌಚೌ ಟೈಪ್ ಆಫ್ ಮಿಕ್ಸ್ಚರ್. ಹಾಕೊಂಡ್ರೆ ಹಾಕೊಳ್ಳಿ, ಅಂದ್ರೆ ಕಾಂಗ್ರೆಸ್ ಸಿಗುತ್ತಲ್ಲ, ಕಾಂಗ್ರೆಸ್ ಕಣ್ಣಿ ಬೀಜ ಹಾಕೋಬಹುದು. ಚೌಚೌ ಟೈಪ್ ನೀನ್ ಮಾತಾಡ ನಾ ಮಾತಾಡಲ್ಲ. ಓಕೆ, ಸೊ ನೋಡಿ ಇದು ಚೌಚೌ ಟೈಪ್ ಮಿಕ್ಸ್ಚರ್ ಇದೆ, ನೀವು ಬೇಕಾದರೆ ಹಾಕೋಬಹುದು ಆ್ಯಸ್ ದೀಪು ಅಕ್ಕ. ನೆಕ್ಸ್ಟ್ ನಮಗೆ ಲೆಮನ್ ಬೇಕು, ಲೆಮನ್, ಕೊತ್ತಂಬರಿ ಮತ್ತು ಅಷ್ಟೇ ಅಲ್ಲ, ಅಷ್ಟೇ. ಸೊ ಲೆಟ್ ಸ್ಟಾರ್ಟ್. ಸೊ ಈಗ ದೀಪು ಅಕ್ಕ ಇದನ್ನು ಫೈನ್ ಪೀಸಸ್ಗೆ ಕಟ್ ಮಾಡ್ಕೋತಾ ಇದ್ದಾರೆ. ಸೊ ಈಗ ಸ್ವಲ್ಪ ಸೆಟಪ್ ಎಲ್ಲ ಇದೆ, ಅದನ್ನೆಲ್ಲ ಮಾಡ್ಕೊಂಡು ಸಿಗ್ತೀವಿ ಗೈಸ್. ನಾನು ಕಷ್ಟಪಟ್ಟು ಮಾಡ್ತಾ ಇದ್ರೆ ಏನು ಕುಡಿತದೆ ನೋಡಿ. 0% ಗೈಸ್ ಇವಳ್ದು ನನಗೆ ಹೆಲ್ಪು. ವೆರಿ ಬ್ಯಾಡ್. ಹಾಯ್ ಗೈಸ್, ಓಕೆ ಸಾರಿ ಫಾರ್ ದ ಇಂಟ್ರಪ್ಷನ್. ನಾವು ಒಂದು ಮದುವೆಗೆ ಹೋಗಿದ್ವಿ, ಅಲ್ಲಿ ಒಂದು ತುಂಬ ಚೆನ್ನಾಗಿರೋ ಬೌಲ್ ಇತ್ತು. ಅದನ್ನು ನೋಡಿ ತುಂಬ ಇಷ್ಟ ಆಗಿ ಅಲ್ಲೇ ವಾಶ್ ಮಾಡಿಕೊಂಡು, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನನ್ನ ಹತ್ರ ಎರಡಿದೆ. ಸೊ ಇದನ್ನ ಬೇಲ್ಪುರಿ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ನನ್ನ ಪ್ಲ್ಯಾನ್ ಇದೆ. ಸೊ ಬಾಯ್. ಸೊ ಗೈಸ್, ಏನಾಯ್ತು ಗೊತ್ತಾ, ಪೂರಿ ಜಾಸ್ತಿ ಆಗೋಗಿದೆ, ವೆಜಿಟೇಬಲ್ಸ್ ಕಮ್ಮಿ ಆಗೋಗಿದೆ. ಸೊ ಇನ್ನೂ 2 ಹಚ್ಕೋತಾ ಇರ್ತೀವಿ ಪೊಕ್ಕ. ಸೊ ಹಚ್ಕೊಂಡು ಇದ್ರೊಳಗೆ ಹಾಕಾದ್ಮೇಲೆ ಮೀಟ್ ಹಾಕ್ತೀವಿ. ಇದೇ ಗೈಸ್, ಅದೇನಾಯಿತು ಅಂದರೆ ಇನ್ನೊಂದು ಇಂಗ್ರೀಡಿಯೆಂಟ್ ಹೇಳೋದು ಮರ್ತುಬಿಟ್ಟೆ, ನಮ್ಗೆ ಕ್ಯಾರೆಟು ಕೂಡ ಬೇಕಾಗಿತ್ತು. ಸೊ ಸಾರಿ ಗೈಸ್, ನಮಗೆ ಉಪ್ಪು ಕೂಡ, ಸಾಂಬಾರು ಪುಡಿ ಅಥವಾ ಖಾರದ ಪುಡಿ ಕೂಡ ಬೇಕು, ಅದನ್ನು ಹೇಳೋದು ಮರ್ತಿದ್ದೆ. ಸೊ ಗೈಸ್, ಇವಾಗ ನಾನು ಈ ಥರ ಒಂದು ಬಾಣಲಿಲಿ ಪೂರಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಷ್ಟೇ ಸಾಕಾಗಲ್ಲ. ಮತ್ತು ಗೈಸ್, ಒಂದು ಕ್ಯಾರೆಟ್ನ ನೀಟಾಗಿ ಶೇವ್ ಮಾಡಿಕೊಂಡು ಅದನ್ನು ತುರ್ಕೋಬೇಕು. ಈಗ ಒಂದೇ ಸಾಕು, ಕ್ಯಾರೆಟ್ ಜಾಸ್ತಿ ಬೇಡ ಅಂತ, ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಮತ್ತೆ ಅಷ್ಟು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ತಿರ್ಗಾ 2 ಹಚ್ಕೊಂಡಿದ್ದೀನಿ, 2 ಹಾಕೋತಾ ಇದ್ದೀನಿ. ಗೈಸ್, ಇಲ್ಲಿದೆ ತುರಿಯೋದು, ಇದನ್ನು ಈಗ ನೀಟಾಗಿ ತುರಿಯೋಣ. ಸೊ ನಾವೊಂದು ಬೌಲ್ ತೊಗೊಂಡು ನೀಟಾಗಿ ಶೇವ್ ಮಾಡ್ಕೊಳ್ಳೋಣ. ಗೈಸ್, ಈಗ ನಾನು ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ ಪೂರಿಗೆ. ನಾವು ಪೂರಿ ಸ್ವಲ್ಪ ಎಕ್ಸ್ಟ್ರಾ ಕ್ವಾಂಟಿಟಿಯಲ್ಲಿ ತೊಗೊಂಡ್ಬಿಟ್ಟಿದ್ದೀವಿ. ತುಂಬಾ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿರೋ ಕಾರಣ ನಾನೇನು ಮಾಡೋಕ್ಕಾಗಲ್ಲ, ಹಾಕಲೇಬೇಕು. ಇದು ಈ ರೀತಿ ಕಾಣುತ್ತೆ. ತುಂಬ ಪ್ರೊಸೀಜರ್ ಇದೆ ಇದು ಮಾಡೋಕ್ಕೆ. ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ. ಅಯ್ಯೋ ಎಷ್ಟು ವೇಸ್ಟ್ ಮಾಡೋದೆ. ಈಗ ನಾನು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಇದನ್ನ ಹಾಕ್ತಿದ್ದೀನಿ. ಆನ್ ಮಾಡಿದ್ದಿಲ್ಲ ಅಂದ್ಕೊಂಡೆ, ನಾನು ತಿಂದಿದ್ದೆಲ್ಲರ ಕೇಳೋ. ಫುಲ್ ಹಾಕೋಗ್ಬಾರ್ದು, ಟೈಮ್ ಆಗಿದೆ.
ಗೈಸ್ ಆ್ಯಕ್ಚುಲಿ ನಾವು ಓದ್ಕೊಳ್ಳೋದು ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಕೂತಿದ್ದೀವಿ. ಗೈಸ್ ಆ್ಯಂಡ್ ಸ್ವಲ್ಪ ಕೊಕೊಕೋಲಾನು ಹಾಕ್ತಾ ಇದ್ದೇನೆ ಇದಕ್ಕೆ. ನನ್ನ ಕೆಲಸ ಮುಗೀತು, ನಾನೀಗ ಕುಡಿತೀನಿ. ಈಗ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ, ಅಡುಗೆ ಎಣ್ಣೆ. ಯಾಕಪ್ಪ ಅಂತಂದರೆ ನಾವು ಹಾಕೋ ಮಸಾಲೆ ಎಲ್ಲ ಪೂರಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಸೌಂಡ್ ಮಾಡಬೇಡ, ಮಾತಾಡೋವಾಗ. ಸಾಕು, ದಿಪ್ಪು ಜಾಸ್ತಿ ಆಯಿತು. ಅಷ್ಟು ಪೂರಿಗೆ ಬೇಡವೇನೋ? ಸೌಂಡ್ ಹಾಕಬೇಕು. ಉಪ್ಪಿದ್ಯಾ ಪುರಿಲಿ ತಿಂದು ನೋಡಿದಾಗ? ನನಗಂತೂ ಮಿಕ್ಸ್ ಮಾಡೋಕ್ಕಾಗಲ್ಲ, ಮತ್ತೆ ಕಲ್ಕೊಡ್ತೀನಿ ನಾನು. ಸಾಂಬಾರು ಪುಡಿ ಎಲ್ಲಿದೆ ಅಮ್ಮನ ಕೇಳಿ. ಉಪ್ಪು ಹಾಕಿದ್ದೀನಿ ಆ್ಯಂಡ್ ಸಾಂಬಾರು ಪುಡಿ ಹಾಕೊಳ್ತಾ ಇದ್ದೀನಿ. ಈಗ ಮ್ಯಾಗಿ ಮಸಾಲಾನು ಹಾಕೋಬೇಕು. ಕೊತ್ತಂಬರಿ ತಗೋಚಕ್ಕ. ಇನ್ನೊಂದು ಸ್ವಲ್ಪ ಒಂದೇ ನಿಮಿಷ ಯಾಕೆ ಮಾಡ್ಕೊಂಡು ಬಿಡುವಾಗ ಏನೇನೋ ಕೆಲಸ ಹೇಳ್ಬೇಡ. ಸೊ ಇದು ಸ್ವಲ್ಪ ಟೇಸ್ಟ್ ಬರುತ್ತೆ. ನಾನು ಹಾಕ್ತೀನಿ, ಎಲ್ಲ ನೀವು ಹಾಕಿದ್ರಿ ಅಷ್ಟು ತನಕ. ಬೇಗ ಆಗ್ಬೇಕು. ನೀನು ಕುಡ್ಕೊಂಡು ಅರ್ಧಂಬರ್ಧ ಮಾಡ್ಕೋಬೇಡ. ಹಾಕ್ತಾ ಇದ್ದಾಳೆ ಗೈಸ್ ಏನೋ ಒಂಚೂರು. ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು, ಆಪ್ಷನಲ್ ಅದು ಅಷ್ಟೇ. ಬಟ್ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಂ, ಆ್ಯಂಡ್ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿದೆ, ವೆರಿ ಸಾರಿ. ಕೊತ್ತಂಬರಿ ಅಷ್ಟೊಂದು ಬೊಗಳ್ತೈತೆ, ಶಬ್ದ ಆಗಂಗಿಲ್ಲ. ಬಾಕತ್ ನಿಂತ್ಕೊಂಡು ಬೊಗಳ್ತಾನೆ. ಏನೇ ಕೆಲಸಮ್ಮ ಬಂದ್ರು, ಬೆಳಗ್ಗೆ 7:30 ಬಂದ್ರು. ನಾನು ಈ ಕಡೆ ನಿಂತ್ಕೊಂಡು ಏನೋ ಹಚ್ತಾ ಇದ್ದೀನಿ. ಈ ಕಡೆ ಬಂದು ನನಗೆ ನೀತಿ ಹೇಳ್ತಾವ್. ಬಂದವ್ರು ನೋಡು ಅಂತ ನೀತಿ ಹೇಳ್ತಾವ್. ಆಮೇಲೆ ನೋಡಕ್ಕ ಅವ್ನಿಗೆ ಎಷ್ಟು ಬಿಸಿ ಐತೆ, ನಾನು ಬಂದಿದ್ದೀನಿ ಅಂತ ಹೆಂಗೆ ಅಂತ ನೋಡಕ್ಕ ನಿಮಗೆ ಅಂತ. ಇನ್ನೂ 2 ತಿಂಗಳು ಮರಿ ಹಂಗೆ ಮಾಡ್ತಾರೆ. ಹಂಗೆ ಬರ್ರಿ ನೀವೇ ಯಾವಾಗ ನಾನು ರಜಾ ಇದ್ದಾಗ. ನಿಮ್ಗೂ ನಾನೇ ಕಲಿಸ್ತಾ ಇದ್ದೀನಿ. ಅಯ್ಯೋ ರೂಪ ಅಲ್ಲೆಲ್ಲ ಹಾಕಿದ್ಮೇಲೆ ಕಲ್ಸೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಗೈಸ್. ಇಷ್ಟ ಇದ್ದಿದ್ದು ಸೊ ಇಷ್ಟೇ ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಕ್ವಾಂಟಿಟಿ ಅಕಾರ್ಡಿಂಗ್ ನಾವು ಇಷ್ಟ ನೋಡೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನೋಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿದೆ. ಓಕೆ, ಈಗ ಮಿಕ್ಸ್ ಮಾಡ್ತೀನಿ. 1 ಗಂಟೆ 1:30 ಗಂಟೆ ಆಗ್ತದೆ ರಾತ್ರಿ. ಇಂಚೆ ಭಾನುವಾರ ಬಂದ ಪ್ರೋಗ್ರಾಮ್ ಹೋಗ್ಬಿಡ್ತಾರೆ. ಬರೋದೇ 1 ಗಂಟೆ 2 ಗಂಟೆ ಆಗ್ತದೆ. ಅದೇ ರಜೆ ಇದೆ, ಮಧ್ಯಾಹ್ನಕ್ಕೆ ಅಷ್ಟೇ. ಲೆಮನ್ ಇದೆ, ಚೆನ್ನಾಗಿರುತ್ತೆ ಫ್ಲೇವರು. ನಿಜ ಬೇಡ ಚುಕ್ಕ, ನನ್ನ ಮೇಲೆ ಹಣೆಗೂ ಸಖತ್ತಾಗಿರುತ್ತೆ. ಅದೇ ಅಮ್ಮ ಪ್ರೋಗ್ರಾಮ್ ಕೊಟ್ಟದ್ದು ಜೀವನ, ಲೋನ್ ಕೊಟ್ಟದ್ದು ಜೀವನ ಬಂದ್ರೆ ಫ್ರಿಜ್ಜಲ್ಲಿ ಇದೆ ನೋಡು. ಕಾಯಿ ದೀಪಕ್ಕ ಅದನ್ನ ಓಪನ್ ಅಲ್ಲೇ ಇದೆ ನೋಡು, ಒಂದು ಕಟ್ಟೋದು. ನಾನು ನಿನ್ನೆ ತಾನೇ ಯೂಸ್ ಮಾಡಿದೆ ಒಂದು. ದೀಪಕ್ಕ ಅಮ್ಮನ ಕೇಳು. ಓಡೋದು ತಿರ್ಗಾ ನಾಳೆ ಬೆಳಗ್ಗೆ 6:30 ಹೋಗ್ಬೇಕು. ಬೆಳಗ್ಗೆ ಕ್ಲಾಸು. ಶನಿವಾರ. The first one to taste test it. ಇನ್ನ ಮಿಕ್ಸ್ ಮಾಡಬೇಕು ಅಮ್ಮ. ಮಿಕ್ಸ್ ಮಾಡಿಕೊಡಿ. ಅಮೇಜಿಂಗ್. ಅತ್ತೆ ದೀಪ ಅಕ್ಕ ಒಂದು ಹೋಟೆಲ್ ಓಪನ್ ಮಾಡಿ. ಮಿಕ್ಸ್ ಮಾಡಬೇಕಾಗ್ತದೆ ಅಷ್ಟೇ, ಅದೇ ಚೆಲ್ಬೇಡಿ. ಅದೇ ಮತ್ತೆ ಏನ್ ಮಾಡೋದು, ಮಾಡಲೇಬೇಕಲ್ಲಮ್ಮ. ನಮಸ್ತೆ ಅತ್ತೆ. ಹಾಯ್ ಅನ್ನಿ ವಿಡಿಯೋಗೆ. ಹೌದತ್ತೆ, ಒಂದ್ಸತಿ ಎಲ್ಲ ಮಾಡಿದೀವಿ ವಿಡಿಯೋ. ಟೊಮೆಟೊ ಎಲ್ಲ ಇದೆ ಅದರಲ್ಲಿ. ತೋರಿಸ್ತೀನಿ. ಅದೇ ಫುಲ್ ಕ್ಯಾಮ್ರಾ ಬಂದಿಲ್ಲ, ಒಂದ್ 5 ನಿಮಿಷಕ್ಕೆ ಬಂದಿದೆ. ಇವನು ನಮ್ಮ ಮುದ್ದುಲ ಅಂದ್ರೆ ನಾವು ಮಾಡ್ತಾ ಇರುವಾಗ ಅಲ್ಲಿ ಕೂತ್ಕೊಂಡಿತ್ತು, ಕಾಣಿಸ್ತಾ ಇಲ್ಲ. ಆಮೇಲೆ ಲೈಟ್ ಆಫ್ ಮಾಡಿಬಿಡ್ತು. ನಾವು ತಾತ ಅಂತ ಬಂದಿದ್ವಿ.
ಟೇಸ್ಟ್ ಕೊಡ್ತೀವಿ ನಿಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲ ಸಾಕು. ಸಕ್ಕತ್ತಾಗಿದೆ. ಪಿಕ್ಚರ್ ಹಾಕದ ಆಯ್ತಾ? ಮತ್ತೆ ನಿಂಬೆಹಣ್ಣು ಹಾಕ್ಬೇಕಲ್ವಾ? ಹಾಂ ಹೌದು. ನೋಡಲ್ಲಿ ದೀಪಕ್ಕೆ ಹಾಕ್ತಾ ಇದೆ ನಿಂಬೆಹಣ್ಣು. ಇಷ್ಟ ಹಾಕ್ಬಿಡ್ಲಾ? ಹಾಕ್ಬಿಡು. ನಿಂಬೆ ಫುಲ್ ಹಾಕ್ಬಿಡು ಅಕ್ಕ ಪ್ಲೀಸ್. ಸ್ವಲ್ಪ ಹಾಕು, ನಂಗೆ ಖಾರ ಆಗಲ್ಲ. ಹಾಂ ಸರಿ ಆಯಿತು. ನಿಂಬೆಹಣ್ಣು ಒಂದು ಅರ್ಧ ಹಿಂಗೆ ಹಾಕು. ಸಾಕು. ಒಂಚೂರು ರುಚಿ ತಿಂತಾರೆ ಹಣ್ಣಾಗುತ್ತೆ. ಗೈಸ್ ಇಡೀ ಬಾಟಲ್ ನಾನೇ ಕುಡ್ದಿರೋದು. ಒಂಚೂರು ನನಗೆ ಕೊಟ್ಟಿಲ್ಲ. ಬೇಡ. ದೀಪಕ್ಕೆ ಅಷ್ಟು ಕುಡ್ಕೊಂಡ್ಬಿಟ್ಟಿದ್ರೆ ಆಲ್ಮೋಸ್ಟ್ ರೆಡಿ. ಜ್ಯೂಸ್ ಅಲ್ಬಿಟ್ಟಿಯಾ? ಇದಾಗಿದೆ. ಇನ್ನೇನು ಹಾಕ್ಬೋದು? ಅಷ್ಟೇ ಅಷ್ಟೇ. ನಿಮಗೆಲ್ಲ ಹಾಕಿ ಹೇಳ್ತೀನಿ. ಸಾಂಬಾರ್ ಪುಡಿ ಎಲ್ಲ ಹಾಕಿದೀವಿ. ಚಾಟ್ ಚೆನ್ನಾಗಿದೆ. ಮಸಾಲ ಹಾಕಿದ್ರು. ಬೇಡ. ಚಾಟ್ ಮಸಾಲ ಹಾಕಿದ್ರೆ ಹುಳಿ ಅಂತ. ನಿಂಬೆಹಣ್ಣು ಹಾಕಿಲ್ವಳು? ಹಾಕಿದ್ಲು. ಹಾಕಿದ್ಲು. ಹಾಕಿದ ಹುಡುಗ ಮಾಡಿದ್ದು. ಮತ್ತೆ ಕೆಳಗಡೆಯಿಂದ ಕಲಿಸಿ ನಿಂಬೆಹಣ್ಣು ಹಾಕಿ ಮೇಲೆ ಒಂದು 2 ತೊಟ್ಟು ಹಾಕಿ ಸಾಕು. ಜಾಸ್ತಿ ಅರ್ಧ ಹಾಕ್ಬೇಕು. ಹಾ? ಅರ್ಧ ಹಾಕ್ಬೇಕು. ಕ್ವಾಂಟಿಟಿ ಜಾಸ್ತಿ. ಒಂದು ತೊಟ್ಟಂತೆ. ಹೌದು. ಅವಳಷ್ಟು ಓದಿರೋ ಅಷ್ಟೇ ಸಿಗ್ಬೇಕಲ್ಲ. ಇವಾಗ ನಾನು ಸ್ಟೆಪ್ ಮಾಡಿದೆ ನೋಡಿ. ಒಂದು ಬಾಟಲ್ ಕುಡ್ತಿದ್ದೀನಿ. ನಮ್ಗೆ ಗೈಸ್ ಲಕ್ಕಿನ ಸೆಕೆಂಡ್ ಟೈಮ್ ತೋರಿಸ್ತಿರೋದು. ತುಂಬಾ ಕ್ಯೂಟ್ ಆಗಿದೆ. ಏಯ್ ತೊಳೆದ ನೋಡು. ಅತ್ತೆ ಆಯ್ತಾ? ಆಯ್ತು. ನನಗೂ ಅರ್ಜೆಂಟ್ ಇದೆ. ಬೇಡ ಬೇಡ ಸಾಕು. ಕೈ ತೊಳೆದಿದ್ದಾ? ಹಾಂ ಈಗ ಬಸ್ ಅವ್ರಿಗೆ ಸ್ವಲ್ಪ ಮುಗೀತಲ್ಲ. ಸೈಡ್ ಬನ್ನಿ, ಸೈಡ್ ಬನ್ನಿ. ಬಟ್ಲು ಕೊಡೋ ಹಾಕೊಡ್ರು. ಸರ್ವ್ ಮಾಡಿ 4 ಬಟ್ಲಿಗೆ. 4 ಬಟ್ಲು ತೊಗೊಳ್ಳೋ ಚುಕ್ಕ. ಇಲ್ಲೊಂದಿದೆ ಕ್ಯಾರೆಟ್ ತುರಿದ್ರಲ್ಲ ಅದ್ರಲ್ಲಿ ಒಬ್ರು ಹಾಕೋಬೋದು. ಬೇಡ, ಅವ್ರಿಗೆ ಜಾಸ್ತಿ ಕ್ಯಾರೆಟ್ ಆಗೋಗುತ್ತೆ. ಈಗ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೀವಿ. ಸ್ಟೇ ಟ್ಯೂನ್ಡ್. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ನಾವು ಹೆಂಗಂದ್ರೆ ನಂಗೆ ಆಡಿದ್ರು ಕೂಡ ಇದರ ಏನಾದರೂ ಬೇಜಾರಾಗಿದ್ರೆ ಕ್ಷಮಿಸಿ ಗೈಸ್. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಈಗ ಸರ್ವ್ ಮಾಡೋಣ. ಸೊ ಯಾ, ಶಿ ಇಸ್ ಡೂಯಿಂಗ್. ನಮ್ಮ ಫಸ್ಟ್ ಡಿಶ್ ರೆಡಿ. ಒಂದು ನಿಮಿಷ ತಡಿ, ಹಂಗಲ್ಲ ಸರ್ವ್ ಮಾಡೋದು. ಕೆಳಗಡೆಯಿಂದ ಹಾಕ್ಬೇಕು ಚುಕ್ಕ. ಹಾಂ ಹಿಡಿ. 2-3 ಸತಿ ತಿನ್ಬೇಕಾಗ್ತದೆ. ಹೌದು. ಇಷ್ಟೊಂದು ಮಾಡಿಬಿಟ್ಟಿದ್ದೀವಿ. ಹಾಂ, ತೋರಿಸಿ. ಒಬ್ರು ಕೊಡಿ. ಗಾಯ್ಸ್ ಲಿಟ್ರಲಿ ಅಮೇಝಿಂಗ್. ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಆಚೆ ತರಬೇಕಂತ ಎಲ್ಲರ ಕೈಲೂ ರಿವ್ಯೂ ಕೊಡಿಸ್ತೀವಿ, ಎಲ್ಲ ಕೊಡಿಸ್ತೀವಿ. ಸೊ ವಾಚ್ ಟಿಲ್ ದಿ ಎಂಡ್. ಆಮೇಲೆ ನೀವು ಮನೇಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಆಚೆ ತರಬೇಕಾಗಿರೋ ನೆಸೆಸಿಟಿ ಏನೂ ಇಲ್ಲ. ಜಸ್ಟ್ 20 ಮಿನಿಟ್ಸ್ ಸಾಕು ಇದನ್ನು ಮಾಡೋಕ್ಕೆ. ಕೊಡೋ ಅದನ್ನ ಒಬ್ಬೊಬ್ರಿಗೆ ಸರ್ವ್ ಮಾಡೋ. ಬಾ ರಿವ್ಯೂಸ್ ಇರು, ಎಲ್ರಿಗೂ ಹಾಕ್ಕೊಳ್ಳೋಣ ಫಸ್ಟು. ಗೈಸ್ ಫೈನಲಿ ಎಲ್ಲ ಬಟ್ಲಿಗೂ ಸರ್ವ್ ಮಾಡಿದ್ದೀವಿ. ಈ ಥರ ಕಾಣ್ತಾ ಇದೆ. ಸೊ ಬನ್ನಿ ರಿವ್ಯೂ ಕೇಳೋಣ. ಸೊ ಗೈಸ್ ಫಸ್ಟ್ ಬೌಲ್ ಅತ್ತೆ ಕೊಡ್ತಾ ಇದೀವಿ. ಅವ್ರು ರಿವ್ಯೂ ಹೇಳ್ತಾರೆ. ಅತ್ತೆ ತಿನ್ಬಿಟ್ಟು ಚೆನ್ನಾಗಿದೆ. ಇದು ಏನು ಏನಾನ ಕಮ್ಮಿ ಇದೆಯಾ? ಉಪ್ಪು ಏನಾನ ಕರೆಕ್ಟಾ? ಖಾರ ಸೊ ಇಲ್ಲಿ ಇನ್ನು 2 ಬಟ್ಲು ರೆಡಿ ಇದೆ. ನಮ್ಮ ರಿವ್ಯೂಸ್ ತಿಳ್ಕೊಳ್ಳಿವ್ರಂತೆ, ಬನ್ನಿ. ಅಲ್ಲಿ ಅಮ್ಮಂದು ಸೊ ನಾವು ಓದ್ಕೊಳ್ತಾ ಇದ್ವಿ ಗೈಸ್ ನೋಡಿ ಆ್ಯಕ್ಚುಲಿ. ಬಟ್ ಸ್ವಲ್ಪ ಏನೋ ಹೊಟ್ಟೆ ಹಸಿತು ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಮಾಡ್ಕೊಂಡಿದ್ದೀವಿ. ಕ್ಯಾಮ್ರಾನ ಸೆಟ್ ಮಾಡೋಕ್ಕೆ ಏನಾನ ತೊಗೊಂಡು ಬನ್ನಿ. ಸೊ ಒಂದು ನಿಮಿಷ ಗೈಸ್, ವೆರಿ ಸಾರಿ. ಓ ಶಿಟ್, ಎತ್ತಿಡೋ.
ಅವ್ರ ಮುಖವನ್ನು ಮಾಡಿ ಕಲ್ತಿದ್ಯಾ ಮುಖ ಕಾಣಲ್ಲ. ಸಾರಿ, ನಾನೇ ಅದು ರೆಕಗ್ನೈಸ್ ಮಾಡಿ. ಸೊ ರಿವ್ಯೂ ಕೊನೆ ಬಿಟ್ಲು ಬಾಯಿಗೆ. ಲೆಟ್ಸ್ ಟ್ರೈ. ಹೆಂಗಿದೆ? ಜಾಸ್ತಿ ತಿನ್ಬೇಕು. ಸಾಕಾಗಲ್ಲ. ಸೇಮ್ ಆಚೆ ತಂದಂಗೆ ಇದೆ ಗೈಸ್. ಸಕ್ಕತ್ತಾಗಿದೆ. ಹುಳಿ, ಖಾರ, ಉಪ್ಪು, ನಾವು ಮೇಯ್ನ್ಲಿ ಮ್ಯಾಗಿ ಮಸಾಲ ಹಾಕಿರೋದು ಎಲ್ಲ ಸಕ್ಕತ್ತಾಗಿದೆ. ನೀವು ಮಿಕ್ಸ್ಚರ್ ಬದಲು ನಾವು ಹೇಳ್ದಂಗೆ ಕಾಂಗ್ರೆಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಗೈಸ್ ಆದಷ್ಟು ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಕ್ಕೆ ಟ್ರೈ ಮಾಡಿ, ಏನೂ ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲದೂ ಸಕ್ಕತ್ತಾಗಿ ರುಚಿ ಕೊಡುತ್ತೆ. ಹಾಗಾಗಿ ಸೊ ನೀವೇನೋ ಒಂದು ಸ್ಕಿಪ್ ಮಾಡಿದ್ರೂ ಆ ರುಚಿ ನಿಮಗೆ ಸಿಗಲ್ಲ. ಸೊ ಆದಷ್ಟು ಮ್ಯಾಗಿ ಮಸಾಲನೆಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲದನ್ನೂ ಆದಷ್ಟು ಹಾಕಿ ನಾವು ಏನೇನು ಹಾಕಿದ್ದೀವೋ ಅದೇ ರೀತಿ ನೀವು ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ. ಆ್ಯಂಡ್ ಇನ್ನೇನು ಏನೋ ಮಾತಾಡೋಂಗಿದ್ರೆ ಮಾತಾಡ್ಬಿಡು. ತುಂಬ ಚೆನ್ನಾಗಿದೆ. ತಿಂದ್ಬಿಟ್ಟು ಓದ್ಕೋಬೇಕು. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ. ಸ್ಕಿಪ್ ಅಕ್ಕ ಹೇಳ್ದಂಗೆ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಸೇಮ್ ಆಚೆ ಥರನೇ ಇದೆ. ಲೈಕ್ ನೀವು ಆಚೆಯಿಂದ ತೊಗೊಬರೋ ನೆಸೆಸಿಟಿ ಇಲ್ಲ. ಜಸ್ಟ್ 20 ಮಿನಿಟ್ಸ್ ಆಗುತ್ತೆ ಮಾಡೋಕ್ಕೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.